ನಾನಿವಾಗ ನಿಮಗೆ ಸೆಮಿಕೋಟರಿ ಬ್ಲೌಸ್ ಫ್ರಂಟ್ ಪಾರ್ಟ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಈ ಥರ ಡಯಾಗ್ರಾಮ್ ಕಂಪಲ್ಸರಿ ಫಿಕ್ಸ್ ಇರುತ್ತೆ. ಈ ಥರ ಡಯಾಗ್ರಾಮ್ ಸೇಮ್, ಬಟ್ ಒಳಗಡೆ ಮೆಜರ್ಮೆಂಟ್ ಮತ್ತು ಚೇಂಜ್ ಆಗ್ತಾ ಹೋಗೋದು ಅಷ್ಟೇ ನಿಮ್ಮದೆಲ್ಲ. ಓಕೆ, ಇವಾಗ ನಾನು ನಿಮಗೆ ಬ್ಲೌಸ್ ಕಂಪ್ಲೀಟ್ ನೋಟ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಬೇಸಿಕ್ ನೋಟ್ಸಲ್ಲೇ ಇದೆ ಇದರಲ್ಲಿ. ದಯವಿಟ್ಟು ಎಲ್ಲರೂ ನೀಟಾಗಿ ಓದ್ಕೊಳ್ಳಿ ಒಂದು ಸರಿ. ಕಂಪ್ಲೀಟ್ ಬ್ಲೌಸ್ ಮಾಹಿತಿ ಕೊಟ್ಟಿದ್ದೀನಿ. ಶೋಲ್ಡ್ ಮೆಜರ್ಮೆಂಟ್ ಹೇಗೆ ತೊಗೋಬೇಕು, ಸ್ಲೀವ್ ಲೆಂತ್ ಮೆಜರ್ಮೆಂಟ್ ಚಾರ್ಟು ಮತ್ತು ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ಸು ಎಲ್ಲ ಇದೆ. ಬ್ಲೌಸ್ ಶೋಲ್ಡ್ ಚಾರ್ಟು, ಬ್ಲೌಸ್ ಲೆಂತ್ ಚಾರ್ಟು, ಕಂಪ್ಲೀಟು ಈ ಬ್ಲೌಸ್ ಹಿಸ್ಟ್ರಿ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ಓದ್ಕೊಳ್ಳಿ ಒಂದು ಸಾರಿ. ಇದು ಇಂಪಾರ್ಟೆಂಟು. ಇದು ಬೇಸಿಕ್ ನಿಮ್ಗೆ ಬಂತು ಅಂದರೆ ನಿಮ್ಮ ಕಟಿಂಗ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಮೆಜರ್ಮೆಂಟ್ ಚಾರ್ಟ್ಸ್ ಎಲ್ಲ ಇದೆ ಅಲ್ಲಿ. ಬ್ಲೌಸು ಕನ್ಸೆಕ್ಷನ್ನು, ಆಮೇಲೆ ಸ್ಟೆಪ್ಸ್, ಕಟಿಂಗ್ ಹೇಗೆ ಮಾಡ್ಬೇಕಂತ ಸ್ಟೆಪ್ಸ್ ಕೂಡ ನಾನು ಈ ನೋಟ್ಸ್ ಕೊಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ ಕನ್ಸೆಕ್ಷನು ಜೊತೆಗೆ ವೇಸ್ಟ್ ಪ್ಯಾಂಟ್ ಕನ್ಸೆಕ್ಷನ್ ಡಯಾಗ್ರಾಮ್ ಎಲ್ಲ ಇದೆ. ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್ ಕೂಡ ಇದೆ, ಎಲ್ಬೋ ಸ್ಲೀವ್ಸ್ ಕೂಡ ಇದೆ, ಫುಲ್ ಸ್ಲೀವ್ಸ್ ಕೂಡ ಇದೆ. ಓಕೆ, ಇದ್ರ ಜೊತೆಗೆ ನಾನು ಈ ಸೆಮಿಕೋಟರಿ ಬ್ಲೌಸಲ್ಲಿ ವಿಶೇಷವಾಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಡಯಾಗ್ರಾಮ್ ಕೊಟ್ಟಿದ್ದೀನಿ. 32 ಸೈಜು, 34 ಸೈಜು, ನೋಡಿ ಡಯಾಗ್ರಾಮ್ ಎಷ್ಟು ಬರುತ್ತೆ ಇದೆಲ್ಲ ಕೊಟ್ಟಿದ್ದೀನಿ. ಇದು ನೀವು ನೋಡ್ಕೊಂಬಿಟ್ರೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಎಕ್ಸಾಂಪಲ್ 32 ಸೈಜ್ಗೆ ಎಷ್ಟು ಬರುತ್ತೆ, ಡಾಟ್ಸ್ ಬಿಡ್ತು 1 ಕಾಲು 1.25 1.25 1.25 1.25, ಇದು ಗ್ಯಾಪು 3.5, ಈ ಥರ ಕಂಪ್ಲೀಟ್ ಹಿಸ್ಟ್ರಿ ಈ ಡಯಾಗ್ರಾಮ್ ಇದೆ. ನೆಕ್ಸ್ಟ್ 34 ಸೈಜ್ ನೋಡ್ಕೊಳ್ಳಿ. ಈ ಥರ ಕಂಪ್ಲೀಟು ನಿಮಗೆ ಈ ಬ್ಲೌಸ್ ಮಾಹಿತಿ ಇದರಲ್ಲಿ ಇರುತ್ತೆ. ನೆಕ್ಸ್ಟು 36 ಸೈಜ್ ಕೊಟ್ಟಿದ್ದೀನಿ ಇಲ್ಲಿ ಕಂಪ್ಲೀಟು. ಇದು ನೆಕ್ಸ್ಟ್ 38 ಸೈಜ್ ಕೊಟ್ಟಿದ್ದೀನಿ. ನೆಕ್ಸ್ಟು 40 ಸೈಜ್ ಕೊಟ್ಟಿದ್ದೀನಿ. ನೆಕ್ಸ್ಟು 42 ಸೈಜ್ ಕೊಟ್ಟಿದ್ದೀನಿ. ಓಕೆ, ಈ ಥರ ಕಂಪ್ಲೀಟ್ ನಿಮಗೆ ಸೆಮಿಕೋಟರಿ ಬ್ಲೌಸ್ದು ಡಯಾಗ್ರಾಮ್ ಮತ್ತು ಮೆಜರ್ಮೆಂಟ್ ಎಂಟ್ರಿ ಎಲ್ಲ ಇದರಲ್ಲಿ ಇರುತ್ತೆ. ನೀಟಾಗಿ ಓದ್ಕೊಳ್ಳಿ. ನಾನಿವಾಗ ನಿಮಗೆ ಸೆಮಿಕೋಟರಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ಇಲ್ಲಿಂದ ಒಂದು 3 ಇಂಚ್ ಬಿಟ್ಟು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು 3 ಇಂಚ್ ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕಂಪಲ್ಸರಿ ಎಲ್ಲ ಬ್ಲೌಸ್ಗೂ ಈ ಥರನೇ ಫಾಲೋ ಮಾಡಿ. ನೆಕ್ಸ್ಟು 1.5 ಇಂಚ್ ಬಿಟ್ಟು ಲೈನ್ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಇದು. ನೀಟಾಗಿ ವೀಡಿಯೋ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು 3 ಇಂಚ್ ಬಿಟ್ಟು ಲೈನ್ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪು 1.5 ಇಂಚ್ ಬಿಟ್ಟು ಲೈನ್ ಹಾಕ್ಕೊಳ್ಳಿ. ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ಪು ನೋಡಿ, ಆಲ್ರೆಡಿ ನಮ್ಮ ಮೆಜರ್ಮೆಂಟ್ ಇಲ್ಲಿದೆ. ಓಕೆ, ನಾನೀಗ ಈ ಮೆಜರ್ಮೆಂಟ್ ಕಟ್ ಮಾಡ್ತೀನಿ. ಇದು ನಮಗೆ ಡೈರೆಕ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಕಂಪ್ಲೀಟ್ ಈ ಮೆಜರ್ಮೆಂಟಲ್ಲಿ. ಇದು ಡಯಾಗ್ರಾಮ್ ಇದು. ಓಕೆ, ಸೊ ನಾನಿವಾಗ ಇದು ವೇಸ್ಟ್ ಪ್ಯಾಂಟ್ ಲೆಂತ್ ಬಂದುಬಿಟ್ಟು 2.5 ಇಂಚ್ ಇದೆ. ನೋಡಿ, ವೇಸ್ಟ್ ಪ್ಯಾಂಟ್ ಲೆಂತು 2.5 ಇಂಚ್ ಇದೆ. ನಾನಿವಾಗ ಏನು ಮಾಡ್ತೀನಿ, ಫಸ್ಟ್ ಫಾರ್ಮುಲಾ ಏನು, ಫುಲ್ ಲೆಂತ್ ಮೈನಸ್ ವೇಸ್ಟ್ ಪ್ಯಾಂಟ್ ಲೆಂತು ಪ್ಲಸ್ 1.5 ಇಂಚು ಹಂಗೆ ಮಾಡಿದ್ರು ಒಂದೇ. ಅಥವಾ ಇಲ್ಲಿಂದ ನಿಮ್ಮ ವೇಸ್ಟ್ ಪ್ಯಾಂಟ್ ಲೆಂತ್ ಎಷ್ಟಿದೆ, 2.5 ಇದೆ ಅಲ್ವಾ? ನೋಡಿ, ಇಲ್ಲಿಂದ ಲೆಸ್ ಮಾಡಬೇಕು. ಕರೆಕ್ಟ್ ನೋಡ್ಕೊಳ್ಳಿ. 2.5 ಇಲ್ಲಿಂದ ಲೆಸ್ ಮಾಡಬೇಕು. 2.5 ಲೆಸ್ ಮಾಡಿ ಫುಲ್ ಲೆಂತ್ ಪ್ಲಸ್ 1.5 ಇಂಚ್ ತೊಗೊಳ್ಳಿ. ಫುಲ್ ಲೆಂತು 13.5 ಇದೆ, ಪ್ಲಸ್ 1.5 ಇಂಚ್ ಇದೆ, 15 ಆಗುತ್ತೆ. ನೆಕ್ಸ್ಟು ಸೇಮ್ 2.5 ಇಂಚ್ ಲೆಸ್ ಮಾಡ್ಕೊಳ್ಳಿ. ಫುಲ್ ಲೆಂತ್ ಪ್ಲಸ್ 1.5 ಇಂಚು, 13.5 ಪ್ಲಸ್ 1.5 ಇಂಚು 1.5 15 ಆಗುತ್ತೆ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ದಟ್ ಈಸ್ ವಿ ಕಾಲ್ಡ್ ಶೋಲ್ಡರ್ ಲೈನ್. ಅರ್ಥ ಆಯ್ತಲ್ಲ? ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ. ವೇಸ್ಟ್ ಪ್ಯಾಂಟ್ ಲೆಂತ್ ಲೆಸ್ ಮಾಡಿಬಿಡಿ 2.5 ಇಂಚು. ಅದು ಎಷ್ಟಾದಿರಲಿ, 2 ಇಂಚಲ್ಲಿ, 2.5 ಇಂಚಲ್ಲಿ, 3 ಇಂಚಲ್ಲಿ ಎಷ್ಟಾದಿರಲಿ ಅಷ್ಟು ಲೆಸ್ ಮಾಡ್ಕೊಳ್ಳಿ. ಇದು 2.5 ಇಂಚ್ ವೇಸ್ಟ್ ಪ್ಯಾಂಟ್ ಲೆಂತ್ ಇದೆ, ಯಾಕಂದರೆ ಉದ್ದ 13.5 ಇದೆ, ಅದಕ್ಕೋಸ್ಕರ 2.5 ಲೆಸ್ ಮಾಡಿ ಫುಲ್ ಲೆಂತು 13.5 ಪ್ಲಸ್ 1.5 ಇಂಚ್ ಆ್ಯಡ್ ಮಾಡಬೇಕು. ಎಕ್ಸ್ಟ್ರಾ 1.5 ಇಂಚ್ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ 1.5 ಇಂಚಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಕೊಟ್ಟೋಗುತ್ತೆ, ಅರ್ಧ ಇಂಚು ಡಾಟ್ ಕೊಟ್ಟೋಗುತ್ತೆ. ನಿಮಗೆ ನೋಡಿ ತೋರಿಸ್ತೀನಿ. 1.5 ಇಂಚಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಕೊಟ್ಟೋಗುತ್ತೆ, ಅರ್ಧ ಇಂಚಿಗೆ ಡಾಟ್ ಕೊಟ್ಟೋಗುತ್ತೆ, ಇನ್ನು ಅರ್ಧ ಇಂಚು ವೇಸ್ಟ್ ಪ್ಯಾಂಟ್ ಜಾಯಿಂಟ್ ಕೊಟ್ಟೋಗುತ್ತೆ ನಿಮಗೆ. ಓಕೆ, ಸೊ ಹಂಗಾಗಿ ಈ ಮೆಜರ್ಮೆಂಟ್ ಫಾಲೋಅಪ್ ಮಾಡಿ. ನೆಕ್ಸ್ಟು ಥರ್ಡ್ ಸ್ಟೆಪ್ ಆಯ್ತಲ್ಲ. ಫೋರ್ತ್ ಸ್ಟೆಪ್ಪು ಟೇಕ್ 6 ಇಂಚಸ್ ಡೌನ್. ಎಲ್ಲರಿಗೂ ಸ್ಟ್ಯಾಂಡರ್ಡ್ ಇದು. ಸೆಮಿಕೋಟರಿ ಬ್ಲೌಸ್ ವಿತ್ ಬ್ಯಾಕ್ ಡೀಪ್ ಯಾರು ಮಾಡ್ತೀರೋ ಸ್ಟ್ಯಾಂಡರ್ಡಾಗಿ 6 ಇಂಚಸ್ ತೊಗೊಳ್ಳಿ. ಫೋರ್ತ್ ಸ್ಟೆಪ್ಪು ಟೇಕ್ 6 ಇಂಚಸ್ ಡೌನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ಪು ಟೇಕ್ ಹಾಫ್ ಶೋಲ್ಡರ್ ಪ್ಲಸ್ 1/2 ಇಂಚು. ನೋಡಿ, ಫುಲ್ ಶೋಲ್ಡರ್ 14 ಇದೆ,
ರೆಡಿ ಶೋಲ್ಡರ್ ಬಂದುಬಿಟ್ಟು 9.5 ಇದೆ. 9.5 ಯಾವ್ದು ಗೊತ್ತಾಯಿತು, ಇವ್ರದ್ದು ಬ್ಯಾಕ್ ಡೀಪು 10 ಇಂಚ್ ಇದೆ. ಸೊ ಹಂಗಾಗಿ 10 ಇಂಚ್ಗೆ 9 ಇಂಚು 9.5 ಇಂಚ್ ಡೀಪ್ ಬರುತ್ತೆ. ನಿಮ್ಗೆ ಹೇಗಂತ ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಇವ್ರದ್ದು ಶೋಲ್ಡರ್ ರೆಡಿ ಶೋಲ್ಡರ್ ಬಂದುಬಿಟ್ಟು 14 ಇದೆ. ಬ್ಯಾಕು ಡೀಪ್ ಸ್ಟಾರ್ಟ್ ಆಗಿದೆ ಬ್ಯಾಕಲ್ಲಿ 3.5 ಇಂಚು. ನಾವು ಕ್ಲೋಸ್ ನೆಕ್ ಅಂತೀವಲ್ಲ ಆ ಥರ 14ಗೆ ಎಷ್ಟು ಬಂತು, ಬೇಸಿಕ್ ಡೀಪು 3.5 ಇಂಚು ಅಥವಾ 4 ಇಂಚು, ಎರಡು ಒಂದೇ. ಸರ್ ನಾನು ಸ್ವಲ್ಪ ಡೀಪ್ ಕೊಡಿ ಬ್ಯಾಕಲ್ಲಿ, ನನಗೆ 4.5 ಬೇಕು ಡೀಪ್ ಬೇಕು ಅಥವಾ 5 ಇಂಚ್ ಡೀಪ್ ಬೇಕಂದರೆ 1 ಇಂಚ್ ಕಡಿಮೆ ಆಯ್ತಿದ್ದು, ಎಷ್ಟಾಯಿತು 13 ಆಯಿತು. ಸರ್ ನನಗೆ 5.5 ಡೀಪ್ ಬೇಕು ಅಥವಾ 6 ಡೀಪ್ ಬೇಕಂದರೆ 1 ಇಂಚ್ ಕಡಿಮೆ ಆಯ್ತು ನಮಗೆ. ಸರ್ ನನಗೆ ಇನ್ನು ಸ್ವಲ್ಪ ಡೀಪ್ ಬೇಕು 6.5 ಬೇಕು, ಆ 7 ಬೇಕಂದರೆ 1 ಇಂಚ್ ಕಡಿಮೆ ಆಯಿತು. ನನಗೆ 7.5 ಆರ್ 8 ಇಂಚಸ್ ಬೇಕಂದರೆ 1 ಇಂಚ್ ಕಡಿಮೆ ಆಗ್ತಾ ಬಂತು. ಸೊ ಈಗ ಜಸ್ಟ್ 1/2 ಇಂಚ್ ಕಡಿಮೆ ಆಗ್ತಾ ಬರುತ್ತೆ. ನನಗೆ 8.5 ಅಥವಾ 9 ಬೇಕಂದರೆ ಶೋಲ್ಡ್ರು 9.5 ಆಯಿತು. ಓಕೆ, ಸೊ ಎಷ್ಟು ಬಂತೀನಿ ಬ್ಯಾಕ್ ಡೀಪು 9 ಇಂಚಸ್ ಬಂತು. ನಾನೀಗ ಬ್ಯಾಕಲ್ಲಿ 10 ಇಂಚ್ ತೊಗೊಂಡಿದ್ದೀನಿ. ಓಕೆ, 10 ಇಂಚ್ಗೂ 9.5 ತೊಗೊಂಡಿದ್ದೀನಿ ನಾನು, ಯಾಕಂದರೆ ಇದೇ ಲಾಸ್ಟ್ ಶೋಲ್ಡರ್ ತೊಗೊಳಕ್ಕಾಗೋದು. ಇದಕ್ಕಿಂತ ನಾನು ಚಿಕ್ಕ ತೊಗೊಂಡ್ರೆ ಶೋಲ್ಡ್ ತುಂಬ ಚಿಕ್ಕದಾಗಿ ಹೋಗುತ್ತೆ. ಸೊ 9.5 ಇಂಚಸ್ ಈ ಮೆಷರ್ಮೆಂಟ್ಗೆ ಬೇಕೇ ಬೇಕು. ಈ 34.5 ಮೆಷರ್ಮೆಂಟ್ಗೆ ಬೇಸಿಕ್ ಶೋಲ್ಡರ್ 9.5 ಇಂಚಸ್ ಬೇಕು. ಸೊ ಹಂಗಾಗಿ 9 ಅಥವಾ 10 ಇಂಚ್ ತೊಗೋಬೋದು, ಈ ಸಮಸ್ಯೆ ಆಗೋಲ್ಲ. ಸ್ವಲ್ಪ ಬ್ರಾಡ್ ಕಡಿಮೆ ತೊಗೊಳ್ಳಿ, ಯಾರು ಡೀಪ್ ಜಾಸ್ತಿ ಹೋಗ್ತಿರೋ ಬ್ರಾಡ್ ಕಡಿಮೆ ತೊಗೊಳ್ಳಿ. ಹಂಗಾಗಿ ಈ 10 ಇಂಚ್ ಡೀಪ್ಗೆ 9.5 ತೊಗೊಂಡಿನಿ. ನಾ ಈ 9.5 ಡೀಪನ್ನೇ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ. 9.5 ರೆಡಿ ಶೋಲ್ಡರ್ ಬಂತು. ಈಗ ಅರ್ಥ ಆಯ್ತಲ್ಲ. ಆಮೇಲೆ ಇನ್ನೊಂದು, ಶೋಲ್ಡರ್ ಸ್ಟಾರ್ಟ್ ಆಗೋದೆ ಬ್ಲೌಸಲ್ಲಿ, ಶೋಲ್ಡರ್ ಸ್ಟಾರ್ಟ್ ಆಗೋದೆ ರೆಡಿ ಶೋಲ್ಡ್ರು 9 ಇಂಚು, 9.5 9 ಇಂಚಸ್, 9.5 ಇಂಚಸ್, 10 ಇಂಚ್, 10.5 ಇಂಚಸ್, ಲಾಸ್ಟ್ 11 ಇಂಚಸ್, ಇಷ್ಟೇ ಬರೋದು. ನೋಡಿ ಈ 9 ಇಂಚಸ್ ಯಾರು ತೊಗೊತೀವಿ, ಯಾರು ಚೆಸ್ಟು 30 32 ಇರುತ್ತೆ ಅವರಿಗೆ. ನೆಕ್ಸ್ಟು 34 36 ಇರೋರಿಗೆ, 34 35 ಇರೋರಿಗೆ 9.5 ತೊಗೊತೀವಿ. 36 38 ಇರೋರಿಗೆ 10 ತೊಗೊತೀವಿ. ಸೊ 40 ಸೈಜು 38 40 ಇರೋರಿಗೆ 10.5 ತೊಗೊತೀವಿ. ಎಬೋವ್ 42 ಅಂತ ಬರುತ್ತಲ್ಲ ಅವ್ರಿಗೆ 11 ಬೇಕು ಶೋಲ್ಡ್ರು, ಅರ್ಥದಲ್ಲ. ಸೊ ಈ ಥರ ನಾವು ಡಿವೈಡ್ ಮಾಡ್ತೀವಿ. ಇದು ಕಂಪ್ಲೀಟ್ ಮಾಹಿತಿ ನಿಮಗೆ ನೋಟ್ಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಈಗ ರೆಡಿ ಶೋಲ್ಡರ್ ಎಷ್ಟಿದೆ 9.5 ಇದೆ, ಅದ್ರಲ್ಲಿ ಹಾಫ್ ಎಷ್ಟಾಗುತ್ತೆ 4.75. ಓಕೆ, ನೋಡಿ ಏನು ಫಾರ್ಮುಲಾ ಇದೆ, ಹಾಫ್ ಶೋಲ್ಡರ್ ಪ್ಲಸ್ 1/2 ಇಂಚು. ಹಾಫ್ ಶೋಲ್ಡರ್ ಈಸ್ 4.75 ಪ್ಲಸ್ 1/2 ಇಂಚ್ ಅಂದರೆ 5.25 ಆಗುತ್ತೆ. ಇಲ್ಲೂ ಕೂಡ ಸೇಮ್ ತೊಗೊಳ್ಳಿ, ಹಾಫ್ ಶೋಲ್ಡರ್ ಪ್ಲಸ್ 1/2 ಇಂಚು 5.25. ಒಂದು ಲೈನ್ ಹಾಕ್ಕೊಳ್ಳಿ ಫಸ್ಟ್. ಇನ್ನೂ ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಇದು ಫಾರ್ಮುಲಾ ಬಂದುಬಿಟ್ಟು ಹಾಫ್ ಶೋಲ್ಡರ್ ಪ್ಲಸ್ 1/2 ಇಂಚು, ಹಾಫ್ ಶೋಲ್ಡರ್ ಪ್ಲಸ್ 1/2 ಇಂಚು. ಹಾಫ್ ಶೋಲ್ಡರ್ ಬಂದುಬಿಟ್ಟು 9.5 ಇದೆ, ಅದರಲ್ಲಿ ಹಾಫು 4.75 ಆಗುತ್ತೆ. ಓಕೆ, 4.75 ಪ್ಲಸ್ ಹಾಫ್ 5.25. ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿಂದ ಟೇಕ್ ಆಫ್ ನೆಕ್ ವಿಡ್ತ್ ಬಂದುಬಿಟ್ಟು ಇವ್ರದ್ದು 5 ಇಂಚ್ ಇದೆ. ಓಕೆ, ನೆಕ್ ವಿಡ್ತ್ 5 ಇಂಚ್ ಇದೆ, ಹಾಫ್ ನೆಕ್ ವಿಡ್ತು 2.5 ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಡೀಪ್ ಬಂದುಬಿಟ್ಟು 7 ಇದೆ ಇವ್ರದ್ದು, ಫ್ರಂಟ್ ನೆಕ್ ಡೀಪ್ 7 ಇದೆ, 7.5 ತೊಗೊಳ್ಳಿ. ಓಕೆ, ಇದನ್ನು ನಾನು ನಿಮಗೆ 7.5 ತೊಗೊಂಡ್ರಾ. ಇದು ಯಾಕೆ ಹಾಕ್ತೀವಿ ಅಂದರೆ ನಮಗೆ ಇದು ಮಾರ್ಕ್ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಈ ವೇಸ್ಟ್ ರೌಂಡ್ಗೆ ನೋಡಿ ಇಲ್ಲಿಂದ 3/4 ಇಂಚು ಒಳಗೆ ತಗೋಬೇಕದು, 0.75 ಇಂಚಸ್ಸು ಆಚೆ ತಗೋಬೇಕಿದು. ಫಸ್ಟು ಇಲ್ಲಿಂದ ಝೂಮ್ ಮಾಡಿ ನೋಡಿ, ಇಲ್ಲಿಂದ ಆಚೆಗೆ ಔಟ್ಸೈಡ್ 0.75 ಡೌನ್ ತೊಗೊಂಡು ಈ ಲೈನ್ ಜಾನ್ ಮಾಡಿ. ಈ ಥರ ಫುಲ್ ಹಾಕ್ಬೇಕು. ಈ ಲೈನು ಇಲ್ಲಿಂದ ಇಲ್ಲಿಗೆ ಫುಲ್ ಹಾಕ್ಕೊಳ್ಳಿ. ಕೆಲವರು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ, ಇಲ್ಲ ಈ ಲೈನ್ ಫುಲ್ ಕಂಪ್ಲೀಟ್ ಆಗಬೇಕು ಇಲ್ಲಿ ತನಕ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ನೋಡಿ, ಇನ್ನೊಂದು ನಿಮಗೆ ಇದರಲ್ಲೇ ಏನಾದರೂ ನೆಕ್ ಬೇಕಪ್ಪ ಅಂದರೆ ಈ ಥರ ಬಾಕ್ಸ್ ಹಾಕ್ಕೊಳ್ಳಿ ಸೇಮ್. ನಾನು ಆ್ಯಕ್ಚುಲಿ ನೆಕ್ ಇದರಲ್ಲಿ ಮಾಡಿಸಲ್ಲ, ನಾನು ಕ್ಯಾನ್ವಸ್ ಕಟಿಂಗ್ ಮಾಡಿಸ್ತೀನಿ ಎಲ್ಲರಿಗೂ. ಇನ್ ಕೇಸ್ ನಿಮ್ಗೇನಾದರೂ ನಾನು ಫೇಸಿಂಗ್ ಮಾಡ್ತೀನಿ ಅಂತ ಅಂದರೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಬಿಡಿ. ಫೇಸಿಂಗ್ ಮಾಡೋದು ಹೇಗಂತ ಲಾಸ್ಟಲ್ಲಿ ತೋರಿಸ್ತೀನಿ, ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ ಈಗ. ಓಕೆ, ಇದು ಈಗ ಅರ್ಥ ಆಯ್ತಲ್ಲ ಇಷ್ಟು. ನೆಕ್ಸ್ಟು
ಟೇಕ್ 1/4 ಚೆಸ್ಟ್ ಪ್ಲಸ್ 1/2 ಇಂಚು. ನೆಕ್ಸ್ಟ್ ಫಾರ್ಮುಲಾ ನೋಡಿ, 1/4 ಚೆಸ್ಟು 9 ಇಂಚಸ್ 1 ಪಾಯಿಂಟ್ ಇದೆ ತೊಗೊಳ್ಳಿ. ಇಲ್ಲಿಂದ 9 ಇಂಚಸ್ 1 ಪಾಯಿಂಟ್, ಟೇಕ್ 1/4 ಚೆಸ್ಟ್ ಪ್ಲಸ್ 1.5 ಇಂಚ್. ನೆಕ್ಸ್ಟು 1/4 ವೇಸ್ಟ್ ರೌಂಡ್ ನೋಡಿ, 1/4 ವೇಸ್ಟ್ ರೌಂಡು 7.25 ಇದೆ ನೋಡಿ. ಇಲ್ಲಿಂದ 7 ಇಲ್ಲಿಂದ ತೊಗೋಬೇಕು. 7.25 ಪ್ಲಸ್ ಡಾಟ್ ವಿಡ್ತು 3 ಇಂಚ್ ಇದೆ, 1.5 ಇಂಚ್ 1.5 ಇಂಚು ತಾವು ನೋಡ್ಬೋದು ಇಲ್ಲಿ ನೋಡಿ. ಡಾಟ್ ವಿಡ್ತು 1.5 3 ಇಂಚ್ ಬರುತ್ತೆ. ಓಕೆ, 3 ಇಂಚ್ ತೊಗೊಂಡೆ ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಹೋಗುತ್ತೆ ಈ ಥರ. ಸೊ ಫಾರ್ಮುಲಾ ಈಸ್ 1/4 ವೇಸ್ಟ್ ರೌಂಡ್ ಪ್ಲಸ್ ಡಾಟ್ ವಿಡ್ತ್ ಪ್ಲಸ್ 1.5 ಇಂಚು ಇಷ್ಟು. ನೆಕ್ಸ್ಟು ಇದಾದಮೇಲೆ ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದು ನಾವು ಫ್ರಂಟ್ ಆರ್ಮೋಲ್ ಶೇಪ್ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಝೂಮ್ ಮಾಡ್ಕೊಂಡು ನೀಟಾಗಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಈ ಥರ ಕವ್ ಶೇಪಲ್ಲಿ ಲೈನ್ ಹಾಕ್ಬೇಕು. ಫಸ್ಟು ಕವ್ ಶೇಪಲ್ಲಿ ಲೈನ್ ಹಾಕ್ಕೊಳ್ಳಿ. ಈಗ ಫಾರ್ಮುಲಾ ಏನು, ಇಲ್ಲಿಂದ ಇಲ್ಲಿಗೆ ಹಾಫ್ ಆರ್ಮೋಲ್ ರೌಂಡ್ ಪ್ಲಸ್ 1/2 ಇಂಚ್ ಬರಬೇಕು. ಇಲ್ಲಿಗೆ ಇಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರೆ ಹಾಫ್ ಆರ್ಮೋಲ್ ರೌಂಡ್ ಪ್ಲಸ್ 1/2 ಇಂಚು. ಆರ್ಮೋಲ್ ರೌಂಡ್ದು ಹಾಫು 7.75 ಇದೆ. ಓಕೆ, ಪ್ಲಸ್ 1/2 ಇಂಚ್ ಅಂದರೆ 8.25 ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರೆ 8.25 ಬರಬೇಕು ನನಗೆ. 8.5 ಬಂತು. ಸ್ವಲ್ಪ 1/4 ಇಂಚ್ ಮೇಲೆ ಇದೆ, 1/4 ಇಂಚ್ ಜಾಸ್ತಿ ಬಂದಿದ್ದಲ್ವಾ. 1/4 ಇಂಚನ್ನು ಸ್ವಲ್ಪ ಶೇಪ್ನ ಮೇಲೆ ತಗೊಂಡು ಈ ಶೇಪನ್ನು ಮೇಲೆ ಮಾಡ್ಕೊಂಡಿವೆ. ಓಕೆ, ಇವಾಗ ಚೆಕ್ ಮಾಡ್ತೀನಿ ಇನ್ನೊಂದ್ಸಲ ನೋಡಿ. ನನಗೆ 8.25 ಬರಬೇಕು, ಕರೆಕ್ಟಾಗಿ ಬಂದು 8.25 ನೋಡ್ಬೋದು ತಾವು. ಝೂಮ್ ಮಾಡಿ ತೋರಿಸಿ. 8.25 ಕರೆಕ್ಟಾಗಿದೆ. ಓಕೆ, ಇದು ಫ್ರಂಟ್ ಶೇಪು. ಈಗ ಬ್ಯಾಕ್ ಶೇಪ್ ಹಾಕ್ತೀನಿ. ಬ್ಯಾಕ್ ಶೇಪ್ ಯಾವಾಗಲೂ ಇಲ್ಲಿಂದ 1/2 ಇಂಚ್ ಗ್ಯಾಪಲ್ಲಿ ನೋಡಿ, ಇಲ್ಲಿಂದ ಒಂದು 1/2 ಇಂಚ್ ಗ್ಯಾಪಲ್ಲಿ ಇಲ್ಲಿಂದ ಜಾಯಿನ್ ಮಾಡ್ಕೋಬೇಕು. ಮೇಲಿಂದ ಶೋಲ್ಡ್ರಿಂದ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು. ಈ 1/4 ಚೆಸ್ಟ್ ಇದೆಯಲ್ಲ ನೋಡಿ, ಇಲ್ಲಿಂದ ತೋರಿಸ್ತೀನಿ ನೋಡಿ. ಬ್ಯಾಕ್ ಶೇಪ್ ಇದು ಹಿಂಗೆ ಬಂದು ಇಲ್ಲಿ ಬಂದು ಜಾಯಿನ್ ಆಗಬೇಕು ಇದು. ಓಕೆ, ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇದು ಇಲ್ಲ, ಫಸ್ಟ್ ಒಂದಿಲ್ಲ. ಈಗ ಇದು ಕನ್ಫರ್ಮ್ ಆದಮೇಲೆ ಈ ಔಟ್ಲೈನ್ ಜಾಯಿನ್ ಮಾಡಿ. ಕನ್ಫರ್ಮ್ ಆದಮೇಲೆ ಈ ಔಟ್ಲೈನ್ ಜಾಯಿನ್ ಮಾಡಬೇಕು. ಇಷ್ಟು ಸ್ಟೆಪ್ ಫಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ಟೇಕ್ ಬಸ್ ಪಾಯಿಂಟ್ ಪ್ಲಸ್ 1/2 ಇಂಚು ನೋಡಿ. ಇವ್ರದ್ದು ಬಸ್ ಪಾಯಿಂಟ್ ಬಂದುಬಿಟ್ಟು 9.5 ಇದೆ. ಓಕೆ, 9.5 ಪ್ಲಸ್ 1/2 ಅಂದರೆ 10 ಇಂಚ್ ಆಗುತ್ತೆ. ಇಲ್ಲಿಂದ ತೊಗೋಬೇಕು. ಶೋಲ್ಡರಿಂದ ಡೌನ್ಗೆ 10 ಇಂಚ್ ತೊಗೊಳ್ಳಿ. ಬಸ್ ಪಾಯಿಂಟ್ ಪ್ಲಸ್ 1/2 ಇಂಚು. ನೆಕ್ಸ್ಟು ಇಲ್ಲಿಂದ ಇವ್ರಿಗೆ 3.75 ಬರ್ತಾ ಇದೆ. ನೋಡ್ಬೋದು ಇಲ್ಲಿ 3.75 ಇಲ್ಲಿಂದ ಇಲ್ಲಿಗೆ. ಇದಕ್ಕೆ ನಾವು ಬಸ್ಟ್ ಸೆಂಟ್ರ್ ಡಾಟ್ ಗ್ಯಾಪ್ ಅಂತ ಕರಿತೀವಿ ನೋಡಿ. 3.75 ಇಲ್ಲಿಂದ ತೊಗೋಬೇಕು. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 3.75. ಓಕೆ, ತೊಗೊಂಡು ಕರೆಕ್ಟಾಗೆ ಇಲ್ಲಿಂದ ಒಂದು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಡೌನು 2.75 ಇಂಚಸ್ ಡೌನ್ ತೊಗೊಳ್ಳಿ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ಡೌನು 2.75 ಇಂಚಸ್ ಡೌನ್ ತೊಗೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಬರುತ್ತಿದ್ದು 2.75 ಸ್ಟ್ಯಾಂಡರ್ಡ್ ಬರುತ್ತೆ. ಆ 2.75 ಇಂಚಸ್ ಎಲ್ಲಿ ಬಂತೋ ಅಲ್ಲಿಗೆ ಒಂದು ಲೈನು ಹಾಕಬೇಕು. ಈ ಥರ ಹಾಫ್ ಲೈನ್ ಹಾಕಿ, ಫುಲ್ ಹಾಕ್ಬೇಡಿ. ಇಲ್ಲಿಗೆ ಹಾಕ್ಬೇಕು ಅಷ್ಟೇ. ಇಲ್ಲಿಂದ ಇಲ್ಲಿ ಮಾತ್ರ ಹಾಕಬೇಕು, ಫುಲ್ ಹಾಕ್ಬಾರ್ದು. ಫುಲ್ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮದು ಫುಲ್ ಲೆಂತ್ ಎಂಡಿಂಗ್ ಲೈನ್ ಇದಿರುತ್ತೆ, ಕನ್ಫ್ಯೂಸ್ ಆಗಿಬಿಡ್ತಾ ಆಮೇಲೆ ಇದೋ ಅಂತ. ಸೊ ಹಂಗಾಗಿ ಈ ಲೈನು ಇಷ್ಟಕ್ಕೆ ಮಾತ್ರ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಟೇಕ್ ಡಾಟ್ ವಿಡ್ತು, ಸೆಂಟ್ರ್ ಡಾಟ್ ವಿಡ್ತು ನೋಡಿ 1.5 ಇಂಚ್ ಇದ್ದಲ್ಲಿ. ಓಕೆ, ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಸ್ 1.5 ಇಂಚಸ್ ಈ ಥರ. ನೆಕ್ಸ್ಟ್ ಮಾರ್ಕ್ ಮಾಡಿಕೊಂಡು ಈ ಥರ ಡಾಟ್ ಶೇಪಲ್ಲಿ ಸ್ವಲ್ಪ ಕರ್ವ್ ಶೇಪಲ್ಲಿ ಕೊಡಿ. ಲೈಟಾಗಿ ಈ ಥರ ಕರ್ವ್ ಶೇಪಲ್ಲಿ ಕೊಡಬೇಕು ಲೈಟಾಗೆ. ಇದು ಅಷ್ಟೇ, ಈ ಥರ. ನೆಕ್ಸ್ಟು ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿ ಸೈಜಾಂಗ್ ಕಡೆಗೆ. ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಬೇಕು. 1 ಇಂಚ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ 1.5 ಇಂಚ್ ಮಾರ್ಕ್ ಮಾಡಿ. ಇಲ್ಲಿಂದ ಈ ಡೌನ್ ಪಾರ್ಟ್ ಇದೆಯಲ್ಲ, ಇಲ್ಲಿಂದ ಡೌನ್ ಪಾರ್ಟಿಂದ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮಾರ್ಕ್ ಮಾಡಬೇಕು. ಓಕೆ, ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ವೇಸ್ಟ್ ಬ್ಯಾಂಡ್ ಶೇಪನ್ನು ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಮಾಡ್ಕೊಳ್ಳಿ. ಮಾರ್ಕಿಂಗು ತುಂಬ ಚೆನ್ನಾಗಿ ಬರಬೇಕು. ಲೆವೆಲ್ ಬ್ಲೌಸಲ್ಲಿ ಮಾರ್ಕಿಂಗ್ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಓಕೆ, ನೋಡಿ ಯಾವಾಗಲೂ ನೋಡಿ ಇದು 1.25 ಇದ್ದರೆ 1.25 ಮೇಲೆ ತೊಗೊಳ್ಳಿ.
1.5 ಇದ್ದರೆ 1.5 ಇಂಚ್ ಮೇಲೆ ತೊಗೊಳ್ಳಿ, 1.75 ಇದ್ದರೆ 1.75, 2 ಇಂಚ್ ಇದ್ದರೆ 2 ಇಂಚು, 2.25 ಇದ್ದರೆ 2.25 ಈ ಥರ ತೊಗೋಬೇಕು. ಬಟ್ ಇದು 1 ಇಂಚ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಯಾವಾಗಲೂ, ಅರ್ಥ ಆಯ್ತಲ್ಲ? ಸೊ ತೊಗೊಂಡು ನಾನೀಗ ವೇಸ್ಟ್ ಬ್ಯಾಂಡ್ ಶೇಪ್ ಕೊಟ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿಂದ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ. ನೆಕ್ಸ್ಟ್ ಸ್ಟೆಪ್ಪು ಸೆಂಟ್ರ್ ಡಾಟಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್. ನೋಡಿ 1.5 ಇಂಚ್ ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್ ಗ್ಯಾಪ್ ಇದೆ ಮಾಡಿಕೊಂಡು ಈ ಲೈನ್ ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಇದು ಟಚ್ ಆಗಬೇಕು ಈ ಸ್ಕೇಲಿಗಿದು, ಈ ಥರ ಹೀಗೆ. ನೆಕ್ಸ್ಟು ಇಲ್ಲಿಂದ 1/2 ಇಂಚ್ ಮೇಲೆ ತಗೋಬೇಕು, ಹೀಗೆ 1/2 ಇಂಚ್ ಮೇಲೆ ತೊಗೊಂಡು ಇಲ್ಲಿಂದ 1.5 ಇಂಚ್ ತಗೋಬೇಕು. ಎಲ್ಲ ಡಾಟ್ಗೂ 1/2 ಇಂಚ್ ಮೇಲೆ ಬರುತ್ತೆ, ಎಲ್ಲರಿಗೂ ಅಷ್ಟೇ. ಇಲ್ಲಿಂದ 1/2 ಇಂಚ್ ಮೇಲೆ ತೊಗೊಂಡೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು, ಹೀಗೆ. ಅರ್ಥ ಆಯ್ತಾ? ನೀಟಾಗಿ ಈ ಥರ ಲೈನ್ಸ್ ಹಾಕಬೇಕು ಹಿಂಗೆ. ನೆಕ್ಸ್ಟು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮೇಲೆ ತೊಗೊಂಡು 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, 1.5 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಈ ಪಾಯಿಂಟ್ಗೆ. ಇದು ಸೈಡ್ ಹಾರ್ಮೋಲ್ ಡಾಟ್ ಇದು ಆ್ಯಕ್ಚುಲಿ. ಈಗ ಇದಕ್ಕೆ ಸೆಂಟರ್ ತೊಗೊಳ್ಳಿ, ಈ ಪಾಯಿಂಟ್ ಸೆಂಟರ್ ತೊಗೊಂಡು ಈ ಡಾಟ್ನ ಇಟ್ಕೊಬೇಕು ಈ ಥರ. ಆಮೇಲೆ ಈ ಡಾಟ್ ಟಚ್ ಆಗಬೇಕು ಈ ಪಾಯಿಂಟಿಗೆ, ಈ ಸೆಂಟ್ರ್ ಡಾಟ್ ಪಾಯಿಂಟ್ ಟಚ್ ಆಗಬೇಕು ಈ ಡಾಟು, ಈ ಥರ ಹೀಗೆ. ಟೋಟಲಾಗಿ ನಿಮಗೀಗ ಕಂಪ್ಲೀಟ್ ಸೆಮಿ ಕಟರಿ ಬ್ಲೌಸ್ ಡ್ರಾಫ್ಟಿಂಗ್ ಮುಗೀತು. ನೋಡ್ಕೊಳ್ಳಿ ಇನ್ನೊಂದ್ಸಲ ನೀಟಾಗಿ ಒಂದು ವಿಡಿಯೋ ತೋರಿಸಿದ್ದ ಸ್ಟಾರ್ಟಿಂಗಿಂದ. ಆಯ್ತಲ್ಲ? ಈಗ ನಾನು ಹೇಳ್ದೆ ಆಗಲೇ ನೋಡಿ, ನೆಕ್ ವಿಡ್ತು 2.5 ಇಂಚ್ ತೊಗೊಂಡಿನಿ. ಫ್ರಂಟ್ ನೆಕ್ ಡೀಪು 7 + 1/2 ಇಂಚು, 7.5 ತೊಗೊಂಡಿನಿ. 1/2 ಇಂಚ್ ಏನಕ್ಕೆ ನಾವು ಶೋಲ್ಡ್ ಜಾಯಿನ್ ಮಾಡ್ತೀವಿ, ಅಲ್ಲೊಟ್ಟೋಗುತ್ತೆ. ಮತ್ತು ಇದು ಕೂಡ 2.5 ನೋಡಿ. ನಾನು ಕ್ಯಾನ್ವಸ್ ಹಾಕ್ತೀರಿ, ಹಂಗಾಗಿ ಇದು ಮಾರ್ಕ್ ಮಾಡೋಷ್ಟೇ ಇಲ್ಲ. ಇನ್ ಕೇಸ್ ಫೇಸಿಂಗ್ ಮಾಡ್ತೀರಿ ಅಂತ ಅನ್ನೋದಾದರೆ ನೀವು ಇದನ್ನು 2.5 ಮಾರ್ಕ್ ಮಾಡಿ, ಪರವಾಗಿಲ್ಲ, ಏನಾಗಲ್ಲ. 2.5 ಮಾರ್ಕ್ ಮಾಡಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ, ಈ ಥರ ಬಾಕ್ಸು. ಇನ್ ಕೇಸ್ ನಾವು ಇದೆಲ್ಲ ಫೇಸಿಂಗ್ ಮಾಡ್ತೀನಿ ಅಂತಂದರೆ ನನಗಿದು 2.5 ತೊಗೊಂಡಲ್ಲ, ಇದು 2 ಕಾಲು ತೊಗೊಳ್ಳಿ. ಇದು 7.25 ತೊಗೊಳ್ಳಿ, ಹಿಂಗೆ ಕ್ರಾಸಾಗೆ ತೊಗೊಂಡು ಈ ಥರ ಒಂದು ರೌಂಡ್ ನೆಕ್ ಶೇಪ್ ಹಾಕಬೇಕು. 1/4 ಇಂಚ್ ಆಚೆಗೆ ಹೋಗಿ ಸಾಕು. ನೋಡಿ 2 ಕಾಲು ತೊಗೊಳ್ಳಿ, 2.5 ಬೇಡ. 2.5 ತೊಗೊಳೋದು ನಾನು ಕ್ಯಾನ್ವಸ್ಗೆ ಹಾಕೋಕ್ಕೆ. ನೀವು ಫೇಸಿಂಗ್ ಮಾಡ್ತೀನಿ ಸರ್, ಇದರಲ್ಲೇ ಫೇಸಿಂಗ್ ಮಾಡ್ತೀನಿ ಅಂತಂದರೆ 2 ಕಾಲು ತೊಗೊಳ್ಳಿ. ಡೀಪು 7 + 0.25 ಇಂಚಸ್ ಅಂದರೆ 7.25 ತೊಗೊಂಡು ಒಂದು ಬಾಕ್ಸ್ ಹಾಕ್ಬಿಟ್ಟು ರೌಂಡ್ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳಿ. ಓಕೆ, ನಾನು ಯೂಶ್ವಲಿ ಇದಕ್ಕೆ ಕ್ಯಾನ್ವಸ್ ಹಾಕ್ತೀನಿ, ಹಂಗಾಗಿ ನಾನು ಕಟ್ ಮಾಡಲ್ಲ, ಹಾಗೆ ಬಿಡ್ತೀನಿ. ನೋಡಿ ಈಗ ಬ್ಯಾಕ್ ಪಾರ್ಟು ನೋಡ್ತಾ ಇರ್ಬೋದು ಮೆಜರ್ಮೆಂಟು, ಬ್ಯಾಕ್ ಪಾರ್ಟ್ ಡಯಾಗ್ರಾಮು ಏನು ಫಾರ್ಮುಲಾ ಇದೆ, ಫುಲ್ ಲೆಂತ್ + 1 ಇಂಚು. ಓಕೆ, ಇದು ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಫುಲ್ ಲೆಂತ್ + 1 ಇಂಚು 13.5 + 1 ಇಂಚು 14.5. ಇಲ್ಲಿ ಮೆಜರ್ಮೆಂಟ್ ಏನಿದೆ, 1/4 ವೇಸ್ಟ್ ರೌಂಡ್ + 1 ಇಂಚ್ + 1.5 ಇಂಚು. ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟು 1/4 ವೇಸ್ಟ್ ರೌಂಡ್ ಬಂದುಬಿಟ್ಟು 7.25 ಇದೆ, + 1 ಇಂಚ್ ಅಂದರೆ 8.25. 8.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ಸ ಹೇಳ್ತೀನಿ ನೋಡಿ, 1/4 ವೇಸ್ಟ್ ರೌಂಡ್ + 1 ಇಂಚ್ ಒಂದು ಸ್ಟೆಪ್ ಮಾರ್ಕ್ ಮಾಡಿ. 7.25 + 1 ಇಂಚು 8.25 ಆಯಿತು, + 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಈ ಔಟ್ಲೈನ್ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೂ ಸೆಂಟ್ರ್ ಮಾಡ್ಕೊಳ್ಳಿ. ಈ 8.25 ಬಂತಲ್ಲ, ಸೆಂಟ್ರ್ ಅಂದರೆ 4 ಇಂಚ್ ಆಗುತ್ತೆ ಹೆಚ್ಚು ಕಡಿಮೆ. ಸೆಂಟ್ರ್ ಮಾಡ್ಕೊಳ್ಳಿ. ಇದಕ್ಕೊಂದು ಡಾಟ್ ಲೆಂತು 3.5 ಬರುತ್ತೆ, 3.5. ಓಕೆ, ಡಾಟ್ ಲೆಂತು. ಇನ್ ಕೇಸ್ ಏನಾದರೂ 14.5 15 ಬಂದರೆ 4 ಇಂಚ್ ತೊಗೊಳ್ಳಿ ಡಾಟ್ ಲೆಂತು. ಓಕೆ, ಇಲ್ಲಿಂದ 0.25 ಇಂಚಸ್ ಮೇಲೆ ತಗೋಬೇಕು. ನೋಡಿ ಇಲ್ಲಿ ಡಯಾಗ್ರಾಮ್ ನೋಡ್ಬೋದು ತಾವಿಲ್ಲಿ. C2H ಬಂದ್ಬಿಟ್ಟು 0.25 ಇಂಚಸ್ ಮೇಲೆ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 0.25 ಇಂಚ್, 1/4 ಇಂಚ್ ಮೇಲೆ ತೊಗೊಂಡು ಈ ಸೆಂಟ್ರಿಂದ ಸ್ವಲ್ಪ ಶೇಪ್ ಹಾಕ್ಕೊಳ್ತಾರೆ ಹಾಗೆ ಹೀಗೆ. ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ನಾವೀಗ ತೋರಿಸ್ತೀವಿ ನೋಡಿ, ಏನಕ್ಕೆ ಹಾಕ್ತೀವಿ ಅಂತ ಹೇಳ್ತೀನಿ. ಈಗ ಈ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾವೀಗ ಡಾಟ್ ಹಿಡಿತೀವಲ್ಲ 1/2 ಇಂಚು ಬ್ಯಾಕಲ್ಲಿ, ನೋಡಿ ಇವಾಗ ಸ್ಟ್ರೈಟ್ ಬರುತ್ತೆ ಕಟಾಗಿಲ್ಲಿ. ಇದಕ್ಕೋಸ್ಕರ ನಾವು 1/4 ಇಂಚು ಶೇಪ್ ಮೇಲೆ ತೊಗೊತೀವಿ, ಅರ್ಥ ಆಯ್ತಲ್ಲ? ಓಕೆ,
ನೆಕ್ಸ್ಟ್ ಇವಾಗ ಸೆಂಟ್ರ್ ನಾಚ್ ಹಾಕ್ಕೊಳ್ಳಿ. ಇಲ್ಲಿ ನಾಚು ಮತ್ತು ಇಲ್ಲಿ ನಾಚು. ಬೇಕಾದ್ರೆ ನೀವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೋದು ಈ ಥರ 1/2 ಇಂಚ್ ಈ ಥರ ಈ ಥರ. ಓಕೆ, ನೆಕ್ಸ್ಟು ಇನ್ನೊಂದು ಸೈಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ನೋಡಿ ನನಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಈಗ ನೆಕ್ಸ್ಟು ಈ ಫ್ರಂಟ್ ಆರ್ಮೋಲ್ ಶೇಪ್ ಕಟ್ ಮಾಡಬೇಕು. ಮರಿಬಾರ್ದು ಇದನ್ನು. ಕೆಲವು ಮರ್ತ್ಬಿಡ್ತೀರ ನೀವು. ಬ್ಯಾಕ್ ಪಾರ್ಟ್ ಕಟಿಂಗ್ ಆದ ತಕ್ಷಣ ಮತ್ತೆ ವೇಸ್ಟ್ ಪಾರ್ಟ್ ಕಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಬ್ಯಾಕ್ ಆರ್ಮ್ ಶೇಪ್ ಕಟ್ ಮಾಡೋದೇ ಇಲ್ಲ, ಮರಿಬೇಡಿ, ಕಟ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ನಾನೀಗ ಫ್ರಂಟ್ ಆರ್ಮ್ ಶೇಪ್ ಕಟ್ ಮಾಡಿಕೊಂಡೆ. ಶೇಪ್ ನೀಟಾಗಿ ಬರಬೇಕು ರೌಂಡಲ್ಲಿ. ಇಲ್ಲಿ ನಾಚ್ ಹಾಕ್ಕೊಳ್ಳಿ ಮಾಮೂಲಿ ಆಸ್ ಇಟ್ ಈಸ್. ಅರ್ಥಾಯ್ತಾ? ಸೊ ನಾನೀಗ ಈ ನೆಕ್ಕು ಕಟ್ ಮಾಡಲ್ಲ, ಕ್ಯಾನ್ವಾಸ್ ಕಟಿಂಗ್ ಹಾಕ್ತೀನಿ. ಇನ್ ಕೇಸು ನೀವು ಇದರಲ್ಲಿ ನಾನು ಫೇಸಿಂಗ್ ಬೇಕು ಅಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ. 2.25 ಇಂಚ್ ಮಾರ್ಕ್ ಮಾಡಿ, ಕ್ರಾಸಾಗಿ 7.25 ಇಂಚ್ ಮಾರ್ಕ್ ಮಾಡಿ ಒಂದು ಬಾಕ್ಸ್ ಹಾಕಿ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ಓಕೆ, ಬ್ಯಾಕ್ ಪಾರ್ಟ್ ಕಟಿಂಗು ಹೀಗಿತ್ತಲ್ಲ, ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋದು ಇಲ್ಲಿತ್ತಲ್ವ, ವೇಸ್ಟ್ ಬ್ಯಾಂಡ್ ಇಲ್ಲಿ ಮಾಡ್ಕೋಬೇಕು, ಬೆಲ್ಟು ಇಲ್ಲಿ ಬರುತ್ತೆ ಈ ಜಾಗದಲ್ಲಿ. ಸೊ ಇದನ್ನು ಈ ಥರ ಟರ್ನ್ ಮಾಡ್ಕೋಬೇಕು, ಹೀಗೆ ಹಾಕ್ಕೋಬೇಕು. ಓಕೆ, ಫಸ್ಟು ಇಲ್ಲೊಂದು 1/4 ಇಂಚ್ ಬಿಟ್ಟು ಲೈನ್ ಹಾಕ್ಕೊಳ್ಳಿ. 0.25 ಇಂಚಸ್ ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದು. ನಾನೀಗ ಮಾಡ್ತಾಯಿದ್ದು ವೇಸ್ಟ್ ಬ್ಯಾಂಡು ಬೆಲ್ಟ್. ಓಕೆ, ವೇಸ್ಟ್ ಬ್ಯಾಂಡ್ ಲೆಂತು ಬೆಲ್ಟ್ ಅಂತು. ಇಲ್ಲಿಂದ 1 ಇಂಚ್ ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟಾಗಿ ಇಲ್ಲಿಗೆ ಹೀಗೆ. ವೇಸ್ಟ್ ಬ್ಯಾಂಡ್ ಲೆಂತ್ ಬಂದುಬಿಟ್ಟು 2.25 ಇದೆ ನೋಡಿ. ವೇಸ್ಟ್ ಬ್ಯಾಂಡ್ ಲೆಂತ್ 2.25 ಇದೆ. ಓಕೆ, ಇಲ್ಲಿಂದ ವೇಸ್ಟ್ ಬ್ಯಾಂಡ್ ಲೆಂತ್ ಪ್ಲಸ್ 1/2 ಇಂಚು 2.25 ಪ್ಲಸ್ 1/2 3 ಇಂಚ್ ತೊಗೊಳ್ಳಿ. ಇದು 3 ಇಂಚ್ ತೊಗೊಳ್ಳಿ. ಒಂದು ಲೈನ್ ಹಾಕ್ಕೊಳ್ಳಿ. ವೇಸ್ಟ್ ಬ್ಯಾಂಡ್ ಲೆಂತ್ ಎಷ್ಟಾದರೂ ಇರಲಿ, ಫಾರ್ಮುಲಾ ಒಂದೇ ಇರುತ್ತೆ. ನೆಕ್ಸ್ಟು ಇಲ್ಲಿಂದ 1/4 ವೇಸ್ಟ್ ರೌಂಡ್ ಪ್ಲಸ್ 3 ಇಂಚ್ ಫಾರ್ಮುಲಾ. 1/4 ವೇಸ್ಟ್ ರೌಂಡ್ ಬಂದುಬಿಟ್ಟು 7.25 ಇದೆ. 7.25 1/4 ವೇಸ್ಟ್ ರೌಂಡ್ ನೋಡಿ. 7.25 ಮಾರ್ಕ್ ಮಾಡಿ, ಪ್ಲಸ್ 3 ಇಂಚ್ ಮಾರ್ಕ್ ಮಾಡಿ, ಪ್ಲಸ್ 3 ಇಂಚ್ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಈ ಥರ. ಹಂಗೆ ಇಲ್ಲಿಂದ 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಒಂದು 1/4 ಇಂಚು ಔಟ್ಸೈಡ್ ಹೋಗ್ಬೇಕು. ಇಲ್ಲಿಂದ ಒಂದು 1/4 ಇಂಚ್ ಔಟ್ಸೈಡ್ ಹೋಗಿ ಕ್ರಾಸಾಗೆ. ಓಕೆ, ಹೋಗಿ ಇದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡಿ, ಫ್ರಂಟ್ ಪಾರ್ಟಲ್ಲಿ ಎಷ್ಟು ಮೆಜರ್ಮೆಂಟ್ ತೊಗೊಂಡ್ರು ನಾವು ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದು ತೋರಿಸ್ತೀನಿ ನೋಡಿ, ಟೇಪ್ ಇಟ್ಕೊಂಡು ಝೂಮ್ ಮಾಡಿ ತೋರಿಸಿ. ಇಲ್ಲಿಂದ ಎಷ್ಟಿದು 4.25 ಇದೆ ಕಂಪ್ಲೀಟ್. ಇಲ್ಲಿಂದಲ್ಲಿಗೆ ಅದೇ ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲಿಂದ 4.25 ಮೆಜರ್ಮೆಂಟ್ ತೊಗೋಬೇಕು ಈ ಥರ. ಇಲ್ಲಿಂದಲ್ಲಿಗೆ ಮೆಜರ್ಮೆಂಟ್ ಏನಿರುತ್ತೋ ಅದೇ ಮೆಜರ್ಮೆಂಟು ಇಲ್ಲಿ ತೊಗೋಬೇಕು. ಓಕೆ, ತಗೊಂಡು ವೇಸ್ಟ್ ಬ್ಯಾಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ವೇಸ್ಟ್ ಬ್ಯಾಂಡ್ ಶೇಪನ್ನು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ತುಂಬ ಜನಕ್ಕೆ ಇದು ಶೇಪೇ ನೀವು ರಾಂಗ್ ಮಾಡ್ತೀರಾ ಈ ಥರ. ಓಕೆ, ಸೊ ಈ ಕಡೆ 1 ಇಂಚು, ಈ ಕಡೆ 1.5 ಇಂಚು ಫಿಕ್ಸು. ಈಗ ಕಟ್ ಮಾಡ್ಕೊಳ್ಳೋಣ. %90 ಮೆಜರ್ಮೆಂಟ್ ಇಲ್ಲೇ ವೇಸ್ಟ್ ಬ್ಯಾಂಡ್ ಬರುತ್ತೆ. ಇನ್ ಕೇಸ್ ದಪ್ಪ ಇದ್ದರೆ ಏನಾದರೂ ಕಸ್ಟಮರ್ಸು ವೇಸ್ಟ್ ಬ್ಯಾಂಡು ಬೇರೆ ಕಡೆ ಹಾಕ್ಕೊತೀವಿ. ನೋಡಿ, ಇದು 1 ಇಂಚ್ ಅಲ್ವಾ, ಈ 1 ಇಂಚ್ ಕಡೆ ನಾಚ್ ಹಾಕೋಬೇಕು. ಇದೇ ಫ್ರಂಟ್ ಪಾರ್ಟ್ ಕಡೆ. ಓಕೆ, ಸೊ ತಾವೀಗ ನೋಡ್ಬೋದು ವೇಸ್ಟ್ ಬ್ಯಾಂಡ್ ಕಟ್ಟಿಂಗ್ನ ನೋಡಿ ಈಗ ಬರುತ್ತೆ. ಓಕೆ, ನೋಡಿ ನಾನೀಗ ಕಟಿಂಗ್ ಮಾಡ್ತಿದ್ದು ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ. ಈಗ ಬಟ್ಟೆ ಈ ಥರ ಒಟ್ಟಿಗೆ ಫೋಲ್ಡ್ ಇರುತ್ತೆ. ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಒಂದು ಹಾಫ್ ಫೋಲ್ಡ್ ಮಾಡಿ ಸಾಕು, ಇಷ್ಟು. ಓಕೆ, ಮಾಡಿಕೊಂಡೆ. ಇದಾದಮೇಲೆ ಫಸ್ಟು ಸ್ಲೀವ್ಸ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಾನೀಗ ಮಾಡ್ತಾಯಿರೋದು ಎಲ್ಬೋ ಸ್ಲೀವ್ಸು. ಸ್ಲೀವ್ ಲೆಂತ್ ಬಂದುಬಿಟ್ಟು 10 ಇಂಚಿದೆ ನೋಡಿ. ಇಲ್ಲಿ ಸ್ಲೀವ್ ರೌಂಡು 5 ಇಂಚಿದೆ. ಓಕೆ, ಸೊ ಫಾರ್ಮುಲಾ ಏನು? ಸ್ಲೀವ್ ಲೆಂತ್ ಪ್ಲಸ್ 1 ಇಂಚ್ ಫಾರ್ಮುಲಾ. ಸ್ಲೀವ್ ಲೆಂತು 10 + 1 11 ಇಂಚಸ್ಸು. ನಾನು ಇದಕ್ಕೆ ಪೈಪಿಂಗ್ ಹಾಕ್ತಿದ್ದೀನಿ, ಕಾರ್ಡಿಂಗ್ ಇದೆ, ಹಂಗಾಗಿ ಸ್ಲೀವ್ ಲೆಂತ್ ಪ್ಲಸ್ 1 ಇಂಚ್ ತೊಗೊಳ್ಳಿ. ಇನ್ ಕೇಸು ಸರ್ ನಾನು ಪೈಪಿಂಗ್ ಇಲ್ಲ, ನಾನು ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ಸ್ಲೀವ್ ಲೆಂತ್ ಪ್ಲಸ್ 1.5 ಇಂಚ್ ತೊಗೊಳ್ಳಿ. ನಾನು ಇದನ್ನು ನೋಟ್ಸಲ್ಲಿ ಕೂಡ ಕೊಟ್ಟಿದ್ದೀನಿ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನೋಡಿ, ಈಗ ಹೇಳ್ತೀನಿ. ಸ್ಲೀವ್ ಲೆಂತ್ ಪ್ಲಸ್ 1 ಇಂಚು
10 + 1 11 ಆಯಿತು. 10 + 1 11, ಇಲ್ಲೂ ಸೇಮ್ ತೊಗೋಬೇಕು. ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಓಕೆ, ನಾನು ನಿಮಗೆ ಸ್ಲೀವ್ಸ್ ಕಟಿಂಗಲ್ಲಿ ಚಾರ್ಟ್ ಕೊಟ್ಟಿದ್ದೀನಿ, ಸ್ಲೀವ್ ಚಾರ್ಟು ನೋಡಿ. 10 ಇಂಚ್ಗೆ ಎಷ್ಟು ಡೌನ್ ತೊಗೋಬೇಕಿಲ್ಲಿ? 4 ಇಂಚು. ಇದು ತೋರಿಸಿ ಸ್ಲೀವ್ ಚಾರ್ಟು ಇಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ಎಲ್ಲ ಸ್ಲೀವ್ಸ್ ಚಾರ್ಟ್ ಇಲ್ಲಿ ಸಿಗುತ್ತೆ. 10 ಇಂಚ್ ಲೆಂತ್ ಇದೆ. ಡೌನ್ ಎಷ್ಟು ತಗೋಬೇಕು? ಡೌನು 4 ಇಂಚು ಅಲ್ವಾ? ನೋಡಿ, ಇಲ್ಲಿಂದ 4 ಇಂಚು 4 ಇಂಚು ಡೌನ್ ತೊಗೊಳ್ಳಿ. ಇದು ನಮಗೆ ಆರ್ಮ್ ಶೇಪ್ ಹಾಕೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಎಷ್ಟು ನಿಮ್ಮದು ಮೆಜರ್ಮೆಂಟು? ಹಾಫ್ ಆರ್ಮಲ್ ರೌಂಡು 7.75 ಇದೆ. 7.75 + 1.5 ಇಂಚು. ಫಾರ್ಮಲ್ ಏನು? ಹಾಫ್ ಆರ್ಮಲ್ ರೌಂಡ್ + 1.5 ಇಂಚು. ಓಕೆ, ನಾನು ಇವಾಗ ನಿಮಗೆ ಸ್ಲೀವ್ಸ್ ಡಯಾಗ್ರಾಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದು ಎಲ್ಬೋ ಸ್ಲೀವ್ಸ್ ಇದೆ ನೋಡಿ. ಹಾಫ್ ಆರ್ಮಲ್ ರೌಂಡ್ + 1.5 ಇಂಚು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದಲ್ಲಿಗೆ ಹಾಫ್ ಸ್ಲೀವ್ ರೌಂಡ್ + 1.5 ಇಂಚು. ಒಂದು ಡಯಾಗ್ರಾಮ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟು ಸ್ಲೀವ್ ಲೆಂತ್ + 1 ಇಂಚ್ ತೊಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಡೌನು 4 ಇಂಚ್ ಡೌನ್ ತೊಗೊಳ್ಳಿ. ಅದಾದಮೇಲೆ ಹಾಫ್ ಆರ್ಮಲ್ ರೌಂಡ್ + 1.5 ಇಂಚ್ ತೊಗೋಬೇಕು. ಹಾಫ್ ಆರ್ಮಲ್ ರೌಂಡು 7.75 ಇದೆ, + 1.5 ಇಂಚು ಎಕ್ಸ್ಟ್ರಾ ಸೈಜ್ ಏನು ಕೊಟ್ಟೋಗುತ್ತೆ. ನೆಕ್ಸ್ಟ್ ಹಾಫ್ ಸ್ಲೀವ್ ರೌಂಡ್ ಎಷ್ಟು ನಿಮ್ಮದು? 5 ಇಂಚ್ ಇದೆ. 5 ಇಂಚ್ + 1.5 ಇಂಚ್. ಓಕೆ ಓಕೆ, ಇದನ್ನು ನಾವೊಂದು ಫ್ರೆಂಚ್ ಈ ಥರ ಕವ್ ಶೇಪ್ ತಗೊಂಡು ಶೇಪ್ ಹಾಕ್ಕೊಂತೀವಿ. ಈ ಥರ ಹಿಂಗೆ ಈ ಥರ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುವಂಥದ್ದು ಈ ಸ್ಲೀವ್ ಶೇಪಲ್ಲ. ಓಕೆ, ನಾನೀಗ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ನೋಡಿ. ಫಸ್ಟು ಸ್ಲೀವ್ಸ್ ಬಾಟಮ್ ಕಟ್ ಮಾಡಿ. ನೆಕ್ಸ್ಟು ಸೈಡ್ ಜಾಯಿನ್ ಕಟ್ ಮಾಡ್ಕೊಳ್ಳಿ. ಓಕೆ, ಕಟ್ಟಿಂಗ್ ಆದಮೇಲೆ ಇದು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಬಿಟ್ಟಿದ್ರಲ್ಲ ಒಂದು ಪೀಸ್ ನೋಡಿ. ಈಗ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಕಡೆಗೆ ಇದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಿಂದ 2 ಇಂಚ್ ತನಕ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೊಳ್ಳಿ, ಇಲ್ಲಿಂದ ಈ ಶೇಪನ್ನು ನೀಟಾಗಿ ಈ ಥರ ಮೇಲೆ ತಗೊಂಡೋಗಿ ಹೀಗೆ ನಾನು ಹಾಕ್ತಾಯಿದ್ದ ಈಗ ಫ್ರಂಟ್ ಆರ್ಮೋಲ್ ಶೇಪ್ ಹಾಕ್ತಾಯಿದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಕಟ್ಟಾಗಿ 1.5 ಇಂಚಿಗೆ ಹೋಗಿ ಜಾಯ್ನ್ ಆಗಬೇಕು. ಅರ್ಥ ಆಯ್ತಲ್ಲ? ಈಗ ಇದರಲ್ಲಿ 2 ಲೇಯರ್ ಇದೆ ನೋಡಿ. 1 2 ಇದೆ. ಫಸ್ಟು 1 ಲೇಯರ್ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಕಟ್ ಮಾಡ್ಕೊತೀನಿ ನಾನೀಗ ಫಸ್ಟು. ಓಕೆ, ಕಟ್ಟಿಂಗ್ ಆಯಿತು. ಈಗ ಇದು ಬ್ಯಾಕ್ ಶೇಪ್ ಇದೆ. ಈಗ 1.5 ಇಂಚಿಗೆ ಈಕ್ವಲಾಗಿ ಹೋಗಬೇಕು. ಇಲ್ಲಿಂದ 1/4 ಇಂಚ್ ಮೇಲೆ, ಅರ್ಧ ಇಂಚ್ ಮೇಲೆ, ಮತ್ತು ಈ ಥರ ಹೋಗಿ ಜಾಯ್ನ್ ಆಗಬೇಕು. ಹೀಗೆ ನಾನು ಕಟ್ ಮಾಡ್ತಿದ್ದು ಬ್ಯಾಕ್ ಆರ್ಮೋಲ್ ಶೇಪ್ ಇದು ನೋಡಿ. ಇಲ್ಲಿಂದ ಇಲ್ಲಿಗೆ ಈಕ್ವಲ್ ಕಟ್ ಮಾಡಿ. 1.5 ಇಂಚ್ ಈಕ್ವಲ್ ಕಟ್ ಮಾಡಾದ್ಮೇಲೆ 1/4 ಇಂಚು, ಹಾಫ್ 1 ಇಂಚು, ಮತ್ತು ಈಕ್ವಲ್ ಹೋಗಿ ಜಾಯ್ನ್ ಆಗಬೇಕು. ಇಲ್ಲಿ ಕಟಿಂಗ್ ಆಗಬೇಕು. ಸೆಂಟ್ರ್ ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಫ್ರಂಟ್ ಪಾರ್ಟಿಗೂ ಶೇಪ್ ಹಾಕ್ಕೊಳ್ಳಿ. ಸೊ ಈಗ ನಾನು ಸ್ಲೀವ್ಸ್ ಕಟಿಂಗ್ ಆಯ್ತಲ್ವಾ, ಇದಿನ್ನೂ ಪಕ್ಕ ಬಂದಿಲ್ಲ, ಸ್ವಲ್ಪ ಈ ಡೂಮ್ ಶೇಪೆಲ್ಲ ಕಾಣ್ತಾಯಿದೆ. ಅದಕ್ಕೆ ನಾವು ಇದನ್ನು ರೀಕಟಿಂಗ್ ಮಾಡ್ಕೊತೀನಿ. ಸ್ವಲ್ಪ ನೋಡಿ, ಇಲ್ಲಿಂದ ಮತ್ತೆ ರೀಕಟಿಂಗ್ ಮಾಡ್ಕೊತೀನಿ. ಸ್ವಲ್ಪ ಈ ಡೂಮ್ ಶೇಪನ್ನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಹೀಗೆ ಬೋತ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ 2 ಕಡೆ ಕಟ್ ಮಾಡ್ಕೊಳ್ಳಿ ಈಕ್ವಲಾಗೆ. ಮತ್ತು ಫ್ರಂಟ್ ಪಾರ್ಟ್ಗೆ ನ್ಯಾಚ್ ಹಾಕ್ಕೊಳ್ಳಿ. ನೋಡಿ, ನ್ಯಾಚ್ ಹಾಕಿರೋದು ಫ್ರಂಟ್ ಶೇಪು, ನ್ಯಾಚ್ ಇಲ್ಲದಿರೋದು ಬ್ಯಾಕ್ ಶೇಪು. ಫ್ರಂಟ್ ಶೇಪ್ ಆ್ಯಂಡ್ ಬ್ಯಾಕ್ ಶೇಪು. ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನ್ಯಾಚ್ ಹಾಕಿರೋದು ಫ್ರಂಟ್ ಶೇಪು, ನ್ಯಾಚ್ ಇಲ್ಲದ್ದು ಬ್ಯಾಕ್ ಶೇಪು. ಇದು ಸೆಂಟ್ರ್ ಪಾಯಿಂಟು ಸ್ಲೀವ್ಸ್. ಇದೇ ಥರ ಇನ್ನೊಂದು ಸ್ಲೀವ್ಸ್ ಕಟ್ ಮಾಡ್ಕೊತೀನಿ. ನಾನೀಗ ಸ್ಲೀವ್ಸ್ ಕಟ್ಟಿಂಗ್ ಎಲ್ಲಿ ಮಾಡ್ಕೊಂಡೆ ಹೇಳಿ? ಕೆಳಗಡೆ ಇಲ್ಲೇ ಮಾಡ್ಕೊಂಡೆ ಅಲ್ವಾ? ಇಲ್ಲಿ ಮಾಡ್ಕೊಂಡಿಲ್ವಾ? ಈಗ ಇನ್ನೊಂದು ಸ್ಲೀವ್ಸು ಅದು ಮೇಲೆ ಮಾಡ್ಕೊಳ್ಳಿ. ಸೇಮ್ ಜಾಗ ಮೇಲೆ ಟಾಪಲ್ಲಿ ಮಾಡ್ಕೊಳ್ಳಿ. ಹೀಗೆ
ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ಆ್ಯಸ್ ಇಟ್ ಈಸ್ ನ್ಯಾಚು, ಇಲ್ಲಿ ನ್ಯಾಚು. ಓಕೆ. ಸೊ ನಾನಿವಾಗ ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ಥರ ಟ್ರೇಸಿಂಗ್ ವೀಲ್ ಹಾಕ್ಕೊತೀನಿ. ನೋಡಿ ಒಂದು ನಿಮಿಷ. ಓಕೆ ನೋಡಿ, ಟ್ರೇಸಿಂಗ್ ವೀಲ್ ತೊಗೊಂಡು ನೀಟಾಗಿ ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿ. ಆವಾಗ ನಿಮಗೆ ಎರಡು ಕಡೆಗೆ ಮಾರ್ಕ್ ಮೂಡುತ್ತೆ. ಓಕೆ, ನೋಡ್ಬೋದು ತಾವು ಈ ಥರ ಹಿಂಗೆ. ಹಾಂ, ಓಕೆ. ಇಲ್ಲಿಗೆ ಸ್ಲೀವ್ಸ್ ಕಟಿಂಗ್ ಆಯಿತು. ಇವಾಗ ಈ ರಿಮೈನಿಂಗ್ ಕ್ಲಾತ್ ಇದೆಯಲ್ಲ ನೋಡಿ, ಸ್ಲೀವ್ಸ್ ಕಟಿಂಗ್ ಇಲ್ಲ ಆಯ್ತಲ್ವಾ. ರಿಮೈನಿಂಗ್ ಕ್ಲಾತ್ ಇಲ್ಲಿ ಮಿಕ್ಕಿರುತ್ತೆ. ಇಲ್ಲಿ ವೇಸ್ಟ್ ಬ್ಯಾಂಡ್ಗೆ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೋಬೇಕು ನಾವು. ನೋಡಿ ಇಲ್ಲಿ ಟೋಟಲಿಗೆ ಇನ್ನು 2 ಪೀಸ್ ಬೇಕಾಗುತ್ತೆ ಈ ಥರ. ಸೊ ಎಕ್ಸ್ಟ್ರಾ ಓವರಾಲ್ ಒಂದು 1 ಇಂಚು ಅಥವಾ 1/2 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಕಟ್ ಮಾಡ್ಕೋಬೇಕು ಈ ಥರ ಹೀಗೆ. ಸೊ ಇನ್ನೊಂದು ಪೀಸ್ ಕಟ್ ಮಾಡ್ಕೋಬೇಕು. ಈಗ ಇನ್ನೊಂದು ಪೀಸು ಇಲ್ಲಾದ ಕಟ್ ಮಾಡ್ಕೊಳ್ಳಿ, ಅಥವಾ ಈ ಸೈಡ್ ಬಟ್ಟೆ ಬೇಕಿರುತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಗುತ್ತೆ ಅಲ್ವಾ, ನೋಡಿ ಆಗುತ್ತೆ, ಬಟ್ಟೆ ಜಾಗ ಆಗುತ್ತೆ. ಸೊ ಇಲ್ಲಾಗುತ್ತೆ. ಸೊ ಇಷ್ಟು ಇದು ಅಷ್ಟೇ. ಓವರಾಲ್ ನಿಮಗೆ ಒಂದು 3/4 ಇಂಚ್ ಅಥವಾ 1 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಕಟ್ ಮಾಡ್ಕೋಬೇಕು ಈ ಥರ. ಸೊ ಇದು ಕಟ್ ಮಾಡ್ಕೊಳ್ಳಿ ಈ ಥರ. ಸೊ ಈ ವೇಸ್ಟ್ ಪಾರ್ಟ್ ಸೈಡ್ ಇಟ್ಬಿಡಿ. ಇದು ಸೇರಿಸಿ ಪಿನ್ ಹಾಕ್ಕೊಳ್ಳಿ ಫಸ್ಟು. ಇದು ನೀವು ವೇಸ್ಟ್ ಪಾಯಿಂಟ್ ಹೊಲಿಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಪನ್ ಮಾಡ್ಕೊಂಡು ಹೊಲ್ಕೊಳ್ಳಿ. ಅಲ್ಲಿ ತನಕ ಪಿನ್ ಹಾಕಿ ಇಟ್ಕೋಬೇಕು ಇದನ್ನ. ಅಷ್ಟೇ ಥರ. ಸೊ ವೇಸ್ಟ್ ಪಾಯಿಂಟನ್ನು ನಾನು ಯಾವಾಗಲೂ ಸ್ಕ್ವೇರ್ ಕಟ್ ಮಾಡ್ಕೋಬೇಕು. ಕೆಲವೊಬ್ರು ಈಕ್ವಲ್ ಕಟ್ ಮಾಡ್ಕೊತೀರಾ, ತಪ್ಪೇ ಅಂತ ಏನಿಲ್ಲ. ಬಟ್ ಸ್ಕ್ವೇರ್ ಕಟ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಅಷ್ಟೇ ಕಟ್ ಮಾಡ್ಕೊತೀವಿ. ಹಾಂ, ನೋಡಿ ನಮಗೆ ಈ ಸೆಮಿ ಕಟೋರಿ ಬ್ಲೌಸ್ ಲೈನಿಂಗು 1.5 ಮೀಟ್ರ್ ಬೇಕಾಗುತ್ತೆ ಕಟ್ ಮಾಡ್ಕೊಳೋಕ್ಕೆ. ಸೊ ದಯವಿಟ್ಟು ಎಲ್ಲರೂ 1.5 ತೊಗೊಳ್ಳಿ. ಯಾಕಂದರೆ ನಾನು ಬೆಲ್ಟಿಗೆ ಸೇಮ್ ಕ್ಲಾತ್ ಯೂಸ್ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಮತ್ತು ನೆಕ್ಕಿಗೆ ಕ್ಯಾನ್ವಸ್ ಬೇಕಾಗುತ್ತಲ್ವಾ. ಸೊ ಹಂಗಾಗಿ 1.5 ಮೀಟ್ರ್ ಕಂಪಲ್ಸರಿ ತೊಗೋಬೇಕಾಗುತ್ತೆ. ಓಕೆ, ನಂದೀಗ ಸೆಮಿ ಕಟೋರಿ ಬ್ಲೌಸ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಪೀಸ್ ಕಟ್ ಮಾಡ್ತಿದ್ದೀನಿ. ನೋಡಿ, ಮೈನ್ ಪೀಸ್ ಯಾವಾಗಲೂ ಲೆಂತಲ್ಲೇ ಇಡಬೇಕು. ಸೊ ಬ್ಲೌಸಲ್ಲಿ ಆಲ್ಮೋಸ್ಟ್ ವಿಡ್ತಲ್ಲೇ ಬಂದಿರುತ್ತೆ, ಹಂಗಾಗಿ ವಿಡ್ತಲ್ಲೇ ಇಟ್ಕೊಳ್ಳಿ. ಲೆಂತ್ ಇರುತ್ತೆ ಲೆಂತಲ್ಲಿ ಇಟ್ಕೊಳ್ಳಿ. ಓಕೆ, ನೋಡಿ ಫಸ್ಟು ಬ್ಯಾಕ್ ಪಾರ್ಟ್ ಹೇಗಿರಬೇಕು, ಬ್ಯಾಕ್ ಪಾರ್ಟ್ ಫೋಲ್ಡಿಂಗ್ ಇರಬೇಕು. ಫ್ರಂಟ್ ಪಾರ್ಟು ಓಪನ್ ಇರಬೇಕು, ಓಪನಿಂಗ್ ಸೈಡು. ಬೆಲ್ಟ್ ಕೆಳಗಿರಬೇಕು. ಸೊ ಸ್ಲೀವ್ಸು ಇಲ್ಲಿರಬೇಕು. ಓಕೆ, ಬಾರ್ಡ್ರು ಇಲ್ಲಿ ಅಥವಾ ಅಲ್ಲಿ 2 ಕಡೆ ಇರ್ಬೋದು ಬಾರ್ಡ್ರು. ಸೊ ಇದು ಪ್ಲೇನ್ ಬ್ಲೌಸ್ ಆಗೋದ್ರಿಂದ ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ವೇಸ್ಟ್ ಬ್ಯಾಂಡು, ಸ್ಲೀವ್ಸು ಈ ಥರ 1 ಬೈ 1 ಇಟ್ಕೋಬೇಕು ಆಲ್ಟರ್ನೇಟಲ್ಲಿ. ನಾನಿವಾಗ ಕಟಿಂಗ್ ಮಾಡ್ತೀನಿ ನೋಡ್ಕೊಳ್ಳಿ. ಓವರಾಲು ಎಕ್ಸ್ಟ್ರಾ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. 0.25 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಹಾಕ್ಕೊಳ್ಳಿ ಮತ್ತು ಮಾರ್ಕ್ ಮಾಡಿಕೊಡಿ. ಇದಕ್ಕೆ ರಾಂಗ್ ಸೈಡ್ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಕೊಡಿ. ಸೊ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ನೆಕ್ಸ್ಟು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ. ಸೊ ನೀವೊಂದು ಕೆಲಸ ಮಾಡಿ, ಇದು ಕಟಿಂಗ್ ಆಯ್ತಲ್ವಾ, ತಕ್ಷಣಕ್ಕೆ ಇದನ್ನು ಹಿಂಗೆ ಈ ಥರ ಉಲ್ಟಾ ಇಟ್ಕೊಂಬಿಡಿ. ಹೀಗೆ ಈ ಥರ ಪಿನ್ ಬಿಚ್ಕೊಂಡ್ಬಿಟ್ಟು ಇದನ್ನ. ಓಕೆ, ಇದು ಪಿನ್ ಬಿಚ್ಕೊಂಡ್ಬಿಟ್ಟು ಆದಮೇಲೆ ಇದನ್ನು ಈ ಥರ ಆಪೋಸಿಟಾಗೆ ಪಿನ್ ಹಾಕೊಂಬಿಡಿ. ಈ ಥರ ಇಟ್ಬಿಟ್ಟು ಹೀಗೆ. ಇಲ್ಲೊಂದು ಈ ಥರ ಹೀಗೆ ಆಪೋಸಿಟಾಗೆ ರಾಂಗ್ ಸೈಡ್ ಕಡೆ ಮಾರ್ಕ್ ಮಾಡ್ಕೋಬೇಕು. ರಾಂಗ್ ಸೈಡ್ ಅಲ್ವಾ, ಈ ಕಡೆ ನೋಡಿ ನೋಡ್ಬೋದು. ಈಗ ಆಪೋಸಿಟಾಗಿ ಬಂತು. ಓಕೆ, ಬೇಕಾದರೆ ಬ್ಯಾಕ್ ಪಾರ್ಟ್ ಕೂಡ ಹಾಕ್ಬೋದು ನೀವು. ಬ್ಯಾಕ್ ಪಾರ್ಟು ಒಂದು ಸೆಂಟ್ರ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಸೆಂಟ್ರು ಇಲ್ಲೂ ಮತ್ತು ಇಲ್ಲೂ ಸೆಂಟ್ರ್ 2 ಕಡೆ ಮಾಡ್ಕೊಳ್ಳಿ ಚಿಕ್ಕದಾಗಿ. ಸೊ ಇದು ರಾಂಗ್ ಸೈಡ್ ಇಟ್ಕೋಬೇಕು. ಇದು ಕೂಡ ನೋಡಿ, ಇದು ಡಾಟ್ ಮೇಲೆ ಬರಬೇಕು. ಇದು ಕರೆಕ್ಟಾಗಿ ಈ ಸೆಂಟ್ರ್ ನ್ಯಾಚ್ ಮೀಟ್ ಮಾಡಿಕೊಂಡು ಒಂದು ಸ್ಟೆಪ್ಲ್ ಹಾಕ್ಕೊಳ್ಳಿ. ಈ ಥರ ನಿಮ್ಗೆ ಸ್ಟಿಚಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ, ಅಷ್ಟೇ ಇಲ್ಲ. ಹಾಂ,
ಓವರಾಲ್ ಒಂದು ಟೆನ್ಷನ್ ಹೊಲ್ಕೊಂಬರ್ಬೇಕು, ಒಂದು ಟೆನ್ಷನ್ ಸುತ್ತಲೂ ಓವರಾಲ್. ಸೊ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ನೆಕ್ಸ್ಟು ಬೆಲ್ಟು ನೋಡಿ, ಬೆಲ್ಟ್ ಹೀಗಿತ್ತಲ್ವಾ, ಈಗ ಸ್ಟ್ರೈಟ್ ಕಟ್ ಮಾಡ್ಕೊತೀನಿ. ಸೊ ಈಗ ಇದು ರಾಂಗ್ ಸೈಡ್ ಇದೆ, ಇದು ರಾಂಗ್ ಸೈಡು, ಇದು ರಾಂಗ್ ಸೈಡು. ಸೊ ಬೆಲ್ಟನ್ನು ಕೂಡ ನೀವು ಆಪೋಸಿಟಾಗಿ ಇಟ್ಕೊಳ್ಳಿ ನೋಡಿ, ಈ ಥರ ಫ್ರಂಟು ಮತ್ತು ಫ್ರಂಟ್ ನ್ಯಾಚು ಆಪೋಸಿಟಾಗಿರ್ಬೇಕು. ಈ ಥರ ನೋಡಿ, ಇನ್ಸಲ ನೀಟಾಗಿ ನೋಡ್ಕೊಳ್ಳಿ, ತೋರಿಸಿ ವೀಡಿಯೋ ಮಾಡಿ ನೋಡಿ. ಫ್ರಂಟ್ ನ್ಯಾಚ್ ಆಪೋಸಿಟಾಗಿರಬೇಕು. ಸ್ಟೇಪಲ್ ಹಾಕ್ಕೊಡ್ತೀರ, ಈ ಥರ ಸ್ಟೇಪಲ್ ಹಾಕ್ಕೊಟ್ರೆ ನಮಗೆ ಈಸಿಯಾಗಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋಕೆ ಅರ್ಥ ಆಗುತ್ತೆ. ಓಕೆ, ಇದಾಯಿತು. ಲಾಸ್ಟು ಸ್ಲೀವ್ಸ್ ಕಟ್ಟಿಂಗು. ಓಕೆ, ಇದು ಅಷ್ಟೇ ಬಾಟಮ್ ಲೆವೆಲ್ ಕಟ್ ಮಾಡ್ಕೊಳ್ಳಿ. ಓವರಾಲು ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಉಲ್ಟೆ ಮಾರ್ಕ್ ಮಾಡ್ಕೊಳ್ಳಿ, ರಾಂಗ್ ಸೈಡಿಂದ ಮಾರ್ಕ್ ಮಾಡಬೇಕು. ಕಂಪಲ್ಸರಿ ಬಟ್ಟೆಗೆ ಮಾರ್ಕ್ ಮಾಡ್ಕೊಳ್ಳಿ ರಾಂಗ್ ಸೈಡ್ ಅಂತ. ಮತ್ತು ಸೆಂಟ್ರ್ ನ್ಯಾಚ್ ಬೇಕಾದ್ರೆ ಹಾಕ್ಕೊಳ್ಳಿ ಇದ್ರೆ. ಓಕೆ, ಇಷ್ಟು ನಾವು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇಷ್ಟು ನಾವು ಬ್ಲೌಸ್ ಕಟ್ಟಿಂಗಲ್ಲಿ ಮಾಡ್ಕೊಳೋದು. ಓಕೆ, ನಾನಿವಾಗ ಬ್ಲೌಸಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಕಟ್ ಮಾಡೋದು ಹೇಗಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫ್ರಂಟ್ ನೆಕ್ ಬಿಡ್ತು 5 ಇಂಚ್ ಇದೆ, ಹಾಫ್ ನೆಕ್ ಬಿಡ್ತು 2.5 ಆಗುತ್ತೆ. ಪ್ಲಸ್ ಎಕ್ಸ್ಟ್ರಾ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 2.75 ತೊಗೊಳ್ಳಿ. ಎಕ್ಸ್ಟ್ರಾ 1/4 ಇಂಚ್ ಏನಕ್ಕೆ ಸಿಂಗಲ್ ಪುಟ್ ಡಬಲ್ ಪಟ್ಟಿ ಮಾಡೋಕ್ಕೆ ಬೇಕಾಗುತ್ತಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ 2.5 ಪ್ಲಸ್ 1/4 ಇಂಚು 275 ಆಯಿತು. ಓಕೆ, ಫ್ರಂಟಲ್ಲಿ ಡೀಪ್ 7 ಇದೆ, 7.5 ತೊಗೊಳ್ಳಿ. ಮತ್ತು ಅಗೇನ್ 2.75 ಇದು ಸೇಮ್ ತೊಗೊಂಡು ಒಂದು ಬಾಕ್ಸ್ ಹಾಕಬೇಕು. ಹೀಗೆ ಈಗ ಇಲ್ಲಿಂದ 1/4 ಇಂಚು ಆಚೆಗೆ ಬನ್ನಿ, ಔಟ್ಸೈಡ್ ಬಂದು ಈ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಥರ ಹೀಗೆ ತಾವು ನೋಡ್ಬೋದು. ಈಗ ನೀಟಾಗೆ 1/4 ಇಂಚ್ ಆಚೆ ಶೇಪ್ ಬನ್ನಿ. ಓಕೆ, ಇದನ್ನು ಇಲ್ಲಿಂದ 3/4 ಇಂಚ್ ಬಿಟ್ಟು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ಳಿ. ಈಗ ನಾವು ರೌಂಡ್ ನೆಕ್ ಶೇಪ್ ಹೇಗೆ ಹಾಕಿದ್ದೀವೋ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಫ್ರಂಟಿಗೆ ಕ್ಯಾನ್ವಸ್ ಹಾಕೋದು ಹೀಗೆ, ಯಾವ ನೆಕ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ಶೇಪ್ ಯಾವುದಾದ್ರು ಆಗಿರ್ಬೋದು. ರೌಂಡ್ ನೆಕ್ ಕಟ್ಟಿಂಗ್ ಆಯಿತು. ಈಗ ಇದನ್ನು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಔಟ್ಸೈಡು. ಓಕೆ, ಹೀಗೆ ಬಂತು. ಈ ನೆಕ್ ಬಿಟ್ಟು ಎಷ್ಟು ತೊಗೊಂಡ್ವಿ? 2.75 ಅಂತ ಬರ್ಕೋಬೇಕು. ರೈಟ್ ಬರ್ಕೋಬೇಕು ನೀವು ಈ ಥರ. ಮತ್ತು ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ, ಸೆಂಟ್ರು. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ನೋಡಿ, ಫ್ರಂಟಲ್ಲಿ ಯಾವ ನೆಕ್ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಬಟ್ ಕ್ಯಾನ್ವಸ್ ಮೆಥಡು ಒಂದೇ. ರೌಂಡ್ ನೆಕ್ಕು, ವಿ ನೆಕ್ಕು, ಪೆಂಟಗಾನ್ ನೆಕ್ಕು, ಲೀಫ್ ನೆಕ್ಸು ಅಥವಾ ಕರ್ವ್ಸ್ ನೆಕ್ಸ್ ಯಾವುದಾದ್ರು ಮಾಡ್ಕೊಬೋದು ನೀವು. ಮೆಥಡ್ ಒಂದೇ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಒಂದು ಸ್ಟ್ರೈಟಲ್ಲಿ ಹಾಕ್ಕೊಳ್ಳಿ. ನೆಕ್ ಬಿಡ್ತು ಬ್ಯಾಕಲ್ಲಿ ನೆಕ್ ಬಿಡ್ತು 5 ಇಂಚ್ ಇದೆ, ಹಾಫ್ ನೆಕ್ ಬಿಡ್ತು 2.5 ತೊಗೋಬೇಕು. ನೆಕ್ ಬಿಡ್ತು 5 ಇದೆ, ಹಾಫ್ ನೆಕ್ ಬಿಡ್ತು 2.5 ತೊಗೊಳ್ಳಿ. ಬ್ಯಾಕ್ ಡೀಪ್ ಇವ್ರದ್ದು 10 ಇಂಚ್ ಇದೆ, 10.5 ತೊಗೊಳ್ಳಿ. ಕ್ರಾಸ್ ತೊಗೋಬೇಕು, ಇವರು ಕ್ರಾಸ್ ತೊಗೊಳ್ಳಿ 10.5 ನೋಡಿ. ನೆಕ್ಸ್ಟು ಇದು ಕೂಡ 2.5 ತೊಗೊಳ್ಳಿ. ತೊಗೊಂಡು ಒಂದು ಬಾಕ್ಸ್ ಹಾಕ್ಬೇಕು ನೀಟಾಗಿ. ಮಾರ್ಕಿಂಗ್ ಚಾಕ ಮಾರ್ಕ್ ಮಾಡ್ಕೊಳ್ಳಿ, ಪೆನ್ನ ಮಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮಗೆ ಕಾಣಿಸ್ಲಿ ಅಂತ ಪೆನ್ ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಇದು ಬ್ರಾಡು 3.25 ತೊಗೊಳ್ತಾ ಇದ್ದೀನಿ ನಾನು, ಯಾಕಂದರೆ ಸೈಜ್ 34 ಇದೆ ಇರೋದು. 3.25 ಸಾಕು ರೌಂಡ್ ನೆಕ್ಕಾದರೆ. ಅದೇ ಬೇರೆ ನೆಕ್, ಲೀಫ್ ನೆಕ್ಕು, ಪೆಂಟಗನ್ ನೆಕ್ಕು ಅದಕ್ಕಾದರೆ 3.5 ತೊಗೊಳ್ಳಿ. ಓಕೆ, ನನಗೆ ರೌಂಡ್ ನೆಕ್ ತೊಗೊತೀನಿ, ಹಂಗಾಗಿ 3.25 ತೊಗೊಂಡಿನಿ. ನೋಡಿ, ಇದು ಬ್ರಾಡು ಸ್ಟಾರ್ಟಿಂಗ್ ಫ್ರಮ್ 3 ಇಂಚು, 3 ಇಂಚಿಂದ 3.25, 3.5, 3.75, 4 ಇಂಚ್ ಹಂಗೆ ಬರುತ್ತೆ. ದಪ್ಪ ಜಾಸ್ತಿ ದಪ್ಪ ಇದ್ದರೆ 4 ಇಂಚ್ ಹಂಗೆ ಬರುತ್ತೆ. ಸ್ಟಾರ್ಟಿಂಗ್ಗೆ 3 ಇಂಚ್ ಬ್ರಾಡ್ ಯಾವಾಗಲೂ 3.25, 3.5, 3.75, 4 ಇಂಚು ಅಷ್ಟೇ ಆಯ್ತಾನೆ.
ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರಾಡ್ ಯಾವಾಗಲೂ. ಈಗ ಕರೆಕ್ಟಾಗಿ ರೌಂಡ್ ನೆಕ್ ಶೇಪ್ ಕೊಡ್ತೀನಿ ನೋಡೋಕ್ಕೆ. ರೌಂಡ್ ನೆಕ್ ಶೇಪ್ ಈ ಥರ. ನಾನು ಇದನ್ನು ಪೆನ್ನಲ್ಲಿ ಹೈಲೈಟ್ ಮಾಡ್ತಿದ್ದೀನಿ ಅಷ್ಟೇ. ರಿಯಲಾಗಿ ಪೆನ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜಾಸ್ತಿ. ಈ 3.25 ಬ್ರಾಡ್ನ ಮಾರ್ಕ್ ಮಾಡ್ಕೋಬೇಕು ನೀವು ಕರೆಕ್ಟಾಗಿ, ಕಂಪಲ್ಸರಿ ಇದು 3.25 ಬ್ರಾಡ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಯಾವುದೇ ನೆಕ್ ಕಟ್ ಮಾಡಬೇಕಂದ್ರೆ ಈ ಬ್ರಾಡ್ ಇಂಪಾರ್ಟೆಂಟು, ಇದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಕು ನಾನು ರೌಂಡ್ ನೆಕ್ ಮಾಡ್ತೀನಿ, ನೀವು ಯಾವ ನೆಕ್ ಬೇಕಾದ್ರೂ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ಯಾಂಪಲ್ ಅಷ್ಟೇ ತೋರಿಸ್ತಿದ್ದೀನಿ ಈಗ ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೇಮ್ ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೌಂಡ್ ನೆಕ್ ಶೇಪ್ ಕಟ್ ಮಾಡೋಣ. ಈಗ ರೆಡಿ, ರೌಂಡ್ ನೆಕ್ ಶೇಪ್ ಏನು ಹಾಕಿದ್ದೀವೋ ಅದು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ 3/4 ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಕ್ಯಾನ್ವಾಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. 0.75 ಇಂಚಸ್ ಅಥವಾ ಅರ್ಧ ಇಂಚು. ಸೊ ನಾವೀಗ ಕಟ್ಟಿಂಗ್ ಆದ ತಕ್ಷಣ ಈ ಬ್ರಾಡ್ ಬರ್ಕೋಬೇಕು ಮತ್ತು ನೆಕ್ ವಿಡ್ತ್ ಬರ್ಕೋಬೇಕು. ನೆಕ್ ವಿಡ್ತ್ ಎಷ್ಟು ಬಂತು? 2.5 ಇಂಚ್. ಹಾಫ್ ನೆಕ್ ವಿಡ್ತ್ 2.5 ಇಂಚ್ ಬರ್ಕೋಬೇಕು. ಇದು ಎಷ್ಟು ಬ್ರಾಡ್ ಇದೆ? 3.25 ತಾನೇ ಇದು. 3.25 ಅಂತ ಬರ್ಕೋಬೇಕು ಕಂಪಲ್ಸರಿ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಈ ಸೈಡ್ ಕೂಡ ಬರ್ಕೋಬೇಕು. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ 3.25 ಮಾರ್ಕು. ಇಲ್ಲಿ ಕೂಡ 3.25 ಅಂತ ಬರ್ಕೊಳ್ಳಿ. ಇನ್ನೊಂದು ಸೈಡು ಇದು ಕೂಡ 2.5 ಇಂಚು. ಓಕೆ, ಈ ಥರ ಓಪನ್ ಮಾಡೋದು ನಿಮಗೀಗ ಹೀಗೆ ಬರುತ್ತೆ ನೆಕ್. ಓಕೆ, 2.5 3.25 ಸೆಂಟ್ರ್ ಮಾರ್ಕು ಇಲ್ಲಿದೆ ನೋಡಿ. ಈ ಥರ ನೆಕ್ ಕಟಿಂಗ್ ಮಾಡ್ಕೋಬೇಕು. ಇದನ್ನು ನೀವು ಲೈನಿಂಗ್ ರಿಮೈನಿಂಗ್ ಲೈನಿಂಗಲ್ಲಿ ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.